8 ವರ್ಷ ವನವಾಸ, ಸಾಕಪ್ಪ ಸಾಕು ಅಮೆರಿಕ ಸಹವಾಸ. ಅಮೆರಿಕಾದ ಗ್ಲಾಮರ್ ಜೀವನಕ್ಕೆ ಗುಡ್ ಬೈ. ಎಸ್ ವೀಕ್ಷಕರೇ, ಅಮೆರಿಕ ನೋಡಲು ಎಷ್ಟು ಸುಂದರವೋ ಅಲ್ಲಿ ವಾಸಿಸುವಂತಹ ಅನಿವಾಸಿ ಭಾರತೀಯರ ಕಥೆಯೂ ಕೂಡ ಅಷ್ಟೇ ಹೇಳುತ್ತಿರೋದಾಗಿರುತ್ತೆ. ಇತ್ತೀಚೆಗೆ ಹಲವು ಸುದ್ದಿಗಳು ನೀವು ನೋಡ್ತಿರಬಹುದು. ಸಾಕಷ್ಟು ಟೆಕ್ಕಿಗಳು ಅಮೆರಿಕ ಜೀವನಕ್ಕೆ ಗುಡ್ ಬೈ ಹೇಳ್ತಾ ಇದ್ದಾರೆ. ಯಾಕೆ ಅಂತ ಕೇಳಿದ್ರೆ ನೀವು ಶಾಕ್ ಆಗ್ತೀರಾ. ಡಾಲರ್ ಸಂಪಾದನೆಯ ಹಿಂದೆ ಎಷ್ಟು ಕಣ್ಣೀರು ಇರುತ್ತೆ, ಎಷ್ಟು ಒಂಟಿತನ ಇರುತ್ತೆ ಅನ್ನೋದು ಅನುಭವಿಸಿದವರಿಗೆ ಮಾತ್ರ ಗೊತ್ತು. ಅಮೆರಿಕದಲ್ಲಿ ಕಳೆದ 8 ವರ್ಷಗಳಿಂದ ಮಾನಸಿಕ ಜೈಲುವಾಸ ಅನುಭವಿಸುತ್ತಿರುವಂತಹ ಒಬ್ಬ 36 ವರ್ಷದ ಭಾರತೀಯ ಟೆಕ್ಕಿ ಇವತ್ತು ತನ್ನ ಬದುಕಿನ ಮರುಜನ್ಮಕ್ಕಾಗಿ ಹಂಬಲಿಸ್ತಾ ಇದ್ದಾನೆ. ಅಮೆರಿಕದ ಐಷಾರಾಮಿ ಬದುಕು ಸಾಕು, ನನ್ನ ದೇಶದಲ್ಲಿ ಕಡಿಮೆ ಸಂಬಳಕ್ಕೆ ಕೆಲಸ ಸಿಕ್ಕಿದ್ರೂ ಪರವಾಗಿಲ್ಲ, ನನಗೆ ನೆಮ್ಮದಿ ಬೇಕು ಅಂತ ಗೋಳಾಡ್ತಿದ್ದಾರೆ. ಅಷ್ಟಕ್ಕೂ ಆತನಿಗೆ ಅಮೆರಿಕದಲ್ಲಿ ಎದುರಾದ ಸಂಕಷ್ಟ ಎಂತಹದ್ದು, ಒತ್ತಡ ಕಾಡ್ತಿರುವುದಾದರೂ ಯಾಕೆ, ಸಾಫ್ಟ್ವೇರ್ ಲೋಕದ ಆ ಕರಾಳ ಮುಖ ಎಂತಹದ್ದು, ಒಂದು ಹೃದಯ ಸ್ಪರ್ಶಿ ರೋಚಕ ಕಥೆ ಇಲ್ಲಿದೆ. ನಾನು ಶಿವಮೂರ್ತಿ ಸ್ವಲ್ಪ. ಎಸ್ ವೀಕ್ಷಕರೇ, ಈ ಕತೆ ಶುರುವಾಗೋದು 8 ವರ್ಷಗಳ ಹಿಂದೆ. ಭಾರತದ ಮಧ್ಯಮ ವರ್ಗದ ಕುಟುಂಬವೊಂದರ ಪ್ರತಿಭಾವಂತ ಯುವಕ ದೊಡ್ಡ ಕನಸುಗಳನ್ನ ಹೊತ್ತು ಅಮೆರಿಕಕ್ಕೆ ಹಾರಿದ್ದ. ಅಲ್ಲಿ 5 ವರ್ಷಗಳ ಅನುಭವ ಸೇರಿದಂತೆ ಒಟ್ಟು 7 ವರ್ಷಗಳ ಕಾಲ ಸಾಫ್ಟ್ವೇರ್ ಇಂಜಿನಿಯರ್ ಆಗಿ ದುಡಿದಿದ್ದಾನೆ. ಆರಂಭದಲ್ಲಿ ಎಲ್ಲವೂ ಚೆನ್ನಾಗಿಯೇ ಇತ್ತು. ಕೈತುಂಬ ಸಂಬಳ, ಐಷಾರಾಮಿ ಜೀವನ. ನೋಡೋರಿಗೆ ಇವನ ಜೀವನ ಎಷ್ಟು ಅದ್ಭುತ ಅಲ್ವಾ ಅಂತ ಅನಿಸ್ತಾ ಇತ್ತು. ಆದ್ರೆ ಕಳೆದ 1 ವರ್ಷದಿಂದ ಆತನ ಜೀವನ ನರಕವಾಗಿ ಬದಲಾಗಿದೆ. ಆತ ಸೋಷಿಯಲ್ ಮೀಡಿಯಾದಲ್ಲಿ ಹಂಚಿಕೊಂಡಿರುವಂತಹ ನೋವಿನ ಮಾತುಗಳನ್ನ ಕೇಳಿದ್ರೆ ಎಂತಹ ಕಲ್ಲು ಹೃದಯದವರಿಗೂ ಕೂಡ ಸಂಕಟವಾಗುತ್ತೆ. ವಿಷಕಾರಿ ಮ್ಯಾನೇಜ್ಮೆಂಟ್, ವಿಪರೀತ ಕೆಲಸದ ಒತ್ತಡ ಮತ್ತು ಆಫೀಸ್ ಪಾಲಿಟಿಕ್ಸ್ ನನ್ನನ್ನ ಜೀವಂತವಾಗಿ ಕೊಲ್ಲುತ್ತಿದೆ ಅಂತ ಆತ ಬರೆದುಕೊಂಡಿದ್ದಾನೆ. ಅಷ್ಟೇ ಅಲ್ಲ, ಈಗಿನ ಕಾಲದ ಈ AI ಅಂದ್ರೆ ಕೃತಕ ಬುದ್ಧಿಮತ್ತೆಯ ಅಬ್ಬರ ಆತನ ಮೇಲೆ ಎಂತಹ ಒತ್ತಡವನ್ನ ತಂದಿದೆ ಅಂದ್ರೆ ಪ್ರತಿದಿನ ಕೆಲಸಕ್ಕೆ ಕೋರುವ ಮುನ್ನ ಆತನಿಗೆ ತಾನು ಸತ್ತು ಹೋಗ್ತಿದ್ದೇನೋ ಅನ್ನೋ ಭಯ ಕಾಡ್ತಿದೆ ಅಂತೆ. ಪ್ರತಿ ಮುಂಜಾನೆ ಸ್ಟ್ರೋಕ್ ಆಗುವ ಭೀತಿ. ಅತಂತ್ರ ಸ್ಥಿತಿಯಲ್ಲಿ ಅನಿವಾಸಿ ಭಾರತೀಯ. ವೀಕ್ಷಕರೇ, ಇದು ಬರೀ ಮಾನಸಿಕ ಒತ್ತಡ ಅಷ್ಟೇ ಅಲ್ಲ, ಆತನ ಆರೋಗ್ಯದ ಮೇಲೂ ಕೂಡ ಗಂಭೀರ ಪರಿಣಾಮ ಬೀರಿದೆ. ಕೇವಲ 36 ವರ್ಷ ವಯಸ್ಸಿನ ಈ ಯುವಕ ಈಗ ಅಧಿಕ ರಕ್ತದೊತ್ತಡ ಅಂದ್ರೆ ಹೈ BP ಮತ್ತು ಡಿಪ್ರೆಷನ್ ಅಥವಾ ಖಿನ್ನತೆಗೆ ಮಾತ್ರೆಗಳನ್ನ ತೆಗೆದುಕೊಳ್ತಿದ್ದಾನಂತೆ. ಯೋಚನೆ ಮಾಡಿ, ಬದುಕಿನ ಅತ್ಯಂತ ಪ್ರಶಸ್ತವಾದ ಸಮಯದಲ್ಲಿ ಆತ ನೆಮ್ಮದಿಯನ್ನ ಕಳೆದುಕೊಂಡು ಮಾತ್ರೆಗಳ ಮೇಲೆ ಬದುಕಿದ್ದಾನೆ. ಪ್ರತಿ ಮುಂಜಾನೆ ಕಂಪ್ಯೂಟರ್ ಆನ್ ಮಾಡುವಾಗ ಇವತ್ತು ನನಗೆ ಸ್ಟ್ರೋಕ್ ಆಗಬಹುದು ಎನ್ನುವ ಸಾವಿನ ಭಯ ಆತನನ್ನ ಕಾಡ್ತಿದೆಯಂತೆ. ತಂತ್ರಜ್ಞಾನ ಲೋಕವನ್ನೇ ಆತ ಇವತ್ತು ದ್ವೇಷ ಮಾಡೋಕೆ ಶುರು ಮಾಡಿದ್ದಾರೆ. ಈ ಯುವಕ ಕಳೆದ 8 ವರ್ಷಗಳಿಂದ ಅಮೆರಿಕದ ಒಂಟಿತನದ ವಿರುದ್ಧ ಹೋರಾಡ್ತಿದ್ದಾನೆ. ಆದ್ರೆ ಈಗ ಆತನ ಶಕ್ತಿ ಕುಸಿದು ಹೋಗಿದೆ. ನನಗೆ ಇನ್ನು ಒಂಟಿಯಾಗಿ ಇರೋಕೆ ಸಾಧ್ಯವಿಲ್ಲ, ನನ್ನವರ ಜೊತೆ ಇರಬೇಕು ಅಂತ ಆತ ಹಂಬಲಿಸ್ತಿದ್ದಾನೆ. ಕಡಿಮೆ ಸಂಬಳವಾದ್ರೂ ಸರಿ, ಭಾರತಕ್ಕೆ ಮರಳುತ್ತೇನೆ. ಹೆಲ್ಪ್ಲೆಸ್ ಸ್ಥಿತಿಯಲ್ಲಿರೋ ಟೆಕ್ಕಿಗೆ ನೆಟ್ಟಿಗರ ಬೆಂಬಲದ ಸುರಿಮಳೆ. ಈ ಯುವಕನ ಅಳಲು ಅಕ್ಷರಶಃ ಇವತ್ತಿನ IT ಲೋಕದ ಕರಾಳ ಸತ್ಯವನ್ನ ಎತ್ತಿ ತೋರಿಸ್ತಿದೆ. ಭಾರತಕ್ಕೆ ಮರಳಿದ ಮೇಲೆ ನನಗೆ ಕಡಿಮೆ ಸಂಬಳ ಸಿಕ್ಕಿದ್ರೂ ಪರವಾಗಿಲ್ಲ, ವರ್ಕ್ ಲೈಫ್ ಬ್ಯಾಲೆನ್ಸ್ ಇದ್ರೆ ಸಾಕು ಅಂತ ಆತ ಹೇಳ್ತಿದ್ದಾನೆ. ಈ ಪೋಸ್ಟ್ ಸೋಷಿಯಲ್ ಮೀಡಿಯಾದಲ್ಲಿ ವೈರಲ್ ಆಗ್ತಾ ಇದ್ದಂತೆ ಸಾವಿರಾರು ಜನರು ಆತನ ಬೆಂಬಲಕ್ಕೆ ನಿಂತಿದ್ದಾರೆ. ನೆಟ್ಟಿಗರು ಹೇಳೋ ಮಾತು ಒಂದೇ, ನಿಮ್ಮ ಮಾನಸಿಕ ಆರೋಗ್ಯಕ್ಕಿಂತ ಮತ್ಯಾವುದು ದೊಡ್ಡದಲ್ಲ. ಹಣವನ್ನ ಯಾವತ್ತಾದ್ರೂ ಸಂಪಾದನೆ ಮಾಡಬಹುದು, ಆದ್ರೆ ಆರೋಗ್ಯವನ್ನ ಅಲ್ಲ ಅಂತ ಕಿವಿ ಮಾತು ಹೇಳಿದ್ದಾರೆ. ನೀವು ನಿಮ್ಮ ಪ್ರೀತಿ ಪಾತ್ರರ ಹತ್ತಿರ ಹೋಗೋ ನಿರ್ಧಾರ ತಗೊಂಡ್ರೆ ಅದು ಯಾವತ್ತೂ ತಪ್ಪು ನಿರ್ಧಾರ ಆಗೋಕೆ ಸಾಧ್ಯವೇ ಇಲ್ಲ ಅಂತ ಎಷ್ಟೋ ಜನರು ಸ್ಫೂರ್ತಿಯನ್ನ ತುಂಬಿದ್ದಾರೆ. ವ್ಯಾಯಾಮ ಮಾಡಿ, ಧ್ಯಾನ ಮಾಡಿ ಅಥವಾ ಕೆಲಸವನ್ನೇ ಬದಲಿಸಿ ಅಂತ ಎಷ್ಟೋ ಜನರು ಸಲಹೆಯನ್ನು ಕೊಟ್ಟಿದ್ರು. ಆತ ಅನುಭವಿಸ್ತಿರೋ ಒಂಟಿತನಕ್ಕೆ ಭಾರತವೇ ಮದ್ದಾಗಲಿದೆ ಅನ್ನೋದು ಕೂಡ ಅಷ್ಟೇ ಸತ್ಯ. ಸಾಫ್ಟ್ವೇರ್ ಉದ್ಯಮದಲ್ಲಿ ಟ್ಯಾಕ್ಸಿಕ್ ಕಲ್ಚರ್, AI ಮತ್ತು ಲೇ ಆಫ್ ಭೀತಿಯಲ್ಲಿ ಲಕ್ಷಾಂತರ ಟೆಕ್ಕಿಗಳು. ಎಸ್ ವೀಕ್ಷಕರೇ, ಈ ಟೆಕ್ಕಿಯ ಸಮಸ್ಯೆ ಕೇವಲ ಆತನೊಬ್ಬನಿಗೆ ಸೀಮಿತವಾಗಿಲ್ಲ. ಇವತ್ತಿನ ಸಾಫ್ಟ್ವೇರ್ ಲೋಕದಲ್ಲಿ ಟ್ಯಾಕ್ಸಿಕ್ ಮ್ಯಾನೇಜ್ಮೆಂಟ್ ಅನ್ನೋದು ಒಂದು ದೊಡ್ಡ ಪಿಡುಗಾಗಿ ಬೆಳೆದಿದೆ ಅಂತ ಆತ ಹೇಳಿಕೊಂಡಿದ್ದಾನೆ. ಉದ್ಯೋಗಿಗಳನ್ನ ಮಷಿನ್ಗಳಂತೆ ಬಳಸಿಕೊಳ್ಳಲಾಗ್ತಿದೆ. ಅದರಲ್ಲೂ ವಿಶೇಷವಾಗಿ AI ಅಂದ್ರೆ ಕೃತಕ ಬುದ್ಧಿಮತ್ತೆ ಬಂದ ಮೇಲೆ ಉದ್ಯೋಗ ಕಳೆದುಕೊಳ್ಳುವ ಭೀತಿಯಲ್ಲಿ ಸಾವಿರಾರು ಜನರು ದಿನವನ್ನ ಕಳೆದಿದ್ದಾರೆ. ಇಂತಹ ಪರಿಸ್ಥಿತಿಯಲ್ಲಿ ಕೆಲಸದ ಒತ್ತಡ 2 ಪಟ್ಟು ಜಾಸ್ತಿ ಆಗಿದೆ. 36ನೇ ವಯಸ್ಸಿಗೆ ಹೈ BP ಬರ್ತಿದೆ ಅಂದ್ರೆ ಈ ಉದ್ಯಮ ನಮ್ಮನ್ನ ಎಷ್ಟು ಹಿಂಡಿ ಹಿಪ್ಪೆ ಮಾಡ್ತಿದೆ ಅಂತ ಯೋಚನೆ ಮಾಡಿ ಅಂತಾನು ಕೂಡ ಹೇಳಿದ್ದಾರೆ. ಈ IT ಉದ್ಯೋಗದಿಂದ ಕೆಲಸದ ಒತ್ತಡದಿಂದ ಹೊರಬಂದು ನೆಮ್ಮದಿಯ ಜೀವನ ಕಟ್ಟಿಕೊಳ್ಳಬೇಕಿದೆ ಅಂತಾನು ಹೇಳಿದ್ದಾನೆ.
ಅಮೆರಿಕದ ಕನಸಿನ ಲೋಕ ಅಸಲಿಗೆ ಏನು? ನಾವು ಯಾಕೆ ಅಮೆರಿಕಕ್ಕೆ ಹೋಗ್ತೀವಿ? ಚೆನ್ನಾಗಿ ಬದುಕಬೇಕು, ಸುಂದರವಾದ ಮನೆ ಇರಬೇಕು, ಲೇಟೆಸ್ಟ್ ಕಾರ್ ಇರಬೇಕು ಅಂತ. ಆದರೆ ಈ ಎಲ್ಲಾ ಸೌಲಭ್ಯಗಳ ಮಧ್ಯೆ ನಮ್ಮ ತಂದೆ ತಾಯಿ, ಅಕ್ಕ ತಂಗಿ ಮತ್ತು ಗೆಳೆಯರ ಪ್ರೀತಿ ಇರಲ್ಲ. ಅಲ್ಲಿ ಎಲ್ಲವೂ ಕೂಡ ಯಾಂತ್ರಿಕ. ಬೆಳಗ್ಗೆಯಿಂದ ರಾತ್ರಿವರೆಗೆ ಕೇವಲ ಕೆಲಸ ಕೆಲಸ. ಭಾರತದಲ್ಲಿ ನಮ್ಮ ಸುತ್ತಮುತ್ತ 10 ಜನರಿದ್ದಾರೆ. ಕಷ್ಟ ಅಂದಾಗ ಬೆನ್ನು ತೊಟ್ಟೋಕೆ ಗೆಳೆಯರಿದ್ದಾರೆ. ಆದರೆ ವಿದೇಶದಲ್ಲಿ ನಮ್ಮನ್ನ ಕಾಡೋದು ಬರೀ ಗೋಡೆಗಳು ಮಾತ್ರ. ಅಲ್ಲಿ ನಾವು ಹಣದಲ್ಲಿ ಶ್ರೀಮಂತರಾಗಬಹುದು, ಆದರೆ ಭಾವನೆಗಳಲ್ಲಿ ಭಿಕ್ಷುಕರಾಗಿ ಬಿಡ್ತೀವಿ ಅನ್ನೋದನ್ನ ಈ ಟೆಕ್ಕಿಯ ಕತೆ ನಿರೂಪಿಸ್ತಾ ಇದೆ. ಮರಳಿ ಭಾರತಕ್ಕೆ ಬನ್ನಿ ಎಂದ ನೆಟ್ಟಿಗರು. ಈ ಯುವಕನಿಗೆ ನೆಟ್ಟಿಗರು ಕೂಡ ಮರಳಿ ಭಾರತಕ್ಕೆ ಬನ್ನಿ, ಭಾರತ ನಿಮಗಾಗಿ ಕಾಯ್ತಾ ಇದೆ. ಇಲ್ಲಿ ನಮಗೆ 10 ಕೋಟಿ ಸಂಬಳ ಸಿಗದೆ ಇರಬಹುದು, ಆದರೆ 100 ಜನ ಪ್ರೀತಿ ಮಾಡಲು ಸಿಗ್ತಾರೆ ಅಂತ ಸಲಹೆಯನ್ನ ಕೊಟ್ಟಿದ್ದಾರೆ. ಹೌದು ವೀಕ್ಷಕರೇ, ಸಂಜೆ ಮನೆಗೆ ಹೋದಾಗ ತಾಯಿಯ ಕೈಯ ತುತ್ತು ನೀಡೋ ಆ ಸಮಾಧಾನ ಪ್ರಪಂಚದ ಯಾವ ಡಾಲರ್ನಿಂದಲೂ ಕೂಡ ಸಿಗೋದಿಲ್ಲ. 36 ವರ್ಷ ಅಂದ್ರೆ ಬದುಕಿನ ಅರ್ಧ ದಾರಿಯಷ್ಟೇ. ಇನ್ನು ಮುಂದಿನ ಬದುಕನ್ನ ಸಾರ್ಥಕಗೊಳಿಸಿಕೊಳ್ಳಲು ಆರೋಗ್ಯ ಮುಖ್ಯ. ಒಟ್ನಲ್ಲಿ ಅಮೆರಿಕದಲ್ಲಿ ನೆಲೆಸಿರೋ ಈ ಅನಿವಾಸಿ ಭಾರತೀಯನ ನೋವು ಇವತ್ತಿನ ಆಧುನಿಕ ಬದುಕಿನ ಕನ್ನಡಿಯಾಗಿದೆ. ಡಾಲರ್ ಕನಸಿಗಾಗಿ ಆರೋಗ್ಯ ಮತ್ತು ನೆಮ್ಮದಿಯನ್ನ ಒತ್ತೆ ಇಡೋದು ಎಷ್ಟು ಸರಿ ಅನ್ನೋದನ್ನು ಕೂಡ ಯೋಚನೆ ಮಾಡಬೇಕಾಗಿದೆ. ಈ ಟೆಕ್ಕಿ ಭಾರತಕ್ಕೆ ಮರಳಿ ತನ್ನ ಬದುಕಿನ ಹೊಸ ಅಧ್ಯಾಯವನ್ನ ಶುರು ಮಾಡಲಿ ಅನ್ನೋದೇ ಎಲ್ಲರ ಆಶಯ. ಹಣ ಸಂಪಾದನೆ ಮುಖ್ಯ, ಆದರೆ ಅದಕ್ಕಿಂತ ಜೀವ ಮತ್ತು ನೆಮ್ಮದಿ ಮುಖ್ಯ ಅನ್ನೋದನ್ನ ಇವತ್ತು ಅರ್ಥ ಮಾಡಿಕೊಳ್ಳಬೇಕಾಗಿದೆ. ಈ ಯುವಕನ ನಿರ್ಧಾರದ ಬಗ್ಗೆ ನಿಮಗೇನು ಅನಿಸುತ್ತೆ? ಅಮೆರಿಕದ ಬದುಕು ನಿಜಕ್ಕೂ ಇಷ್ಟು ಕಷ್ಟಕರವಾ? ಭಾರತಕ್ಕೆ ಮರಳುವ ಆತನ ನಿರ್ಧಾರ ಸರಿನಾ? ನಿಮ್ಮ ಅನಿಸಿಕೆಯನ್ನ ಕಮೆಂಟ್ ಮೂಲಕ ತಿಳಿಸಿ. ಇದಿಷ್ಟು ಇವತ್ತಿನ ವಿಶೇಷ. ಇದೇ ರೀತಿ ಹಲವು ವಿಶ್ಲೇಷಣೆ ಮಾಹಿತಿ ಅಷ್ಟೇ ಅಲ್ಲ, ಮನರಂಜನೆಯ ವಿಡಿಯೋಗಳಿಗಾಗಿ ವಿಜಯ ಕರ್ನಾಟಕ ವೆಬ್ಸೈಟ್, ಫೇಸ್ಬುಕ್ ಹಾಗೂ ಯೂಟ್ಯೂಬ್ ಪೇಜ್ ಅನ್ನು ಫಾಲೋ ಮಾಡಿ. ಧನ್ಯವಾದಗಳು.